ರಾಜಕೀಯಕ್ಕೆ ಸಚಿವ ಸತೀಶ್ ಜಾರಕಿಹೊಳಿಯ ಪುತ್ರನ ಸೈಲೆಂಟ್ ಎಂಟ್ರಿ ಆಗಿದೆ. ಅಧಿಕೃತವಾಗಿ ಸಕ್ರಿಯ ರಾಜಕೀಯಕ್ಕೆ ರಾಹುಲ್ ಜಾರಕಿಹೊಳಿ ಎಂಟ್ರಿ ಆಗಿದ್ದಾರೆ. ರಾಜ್ಯ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾಗಿ ರಾಹುಲ್ ಜಾರಕಿಹೊಳಿ ಆಯ್ಕೆ ಆಗಿರೋದು. ಈ ಮುಖಾಂತರವಾಗಿ ಮಕ್ಕಳ ರಾಜಕೀಯ ಭವಿಷ್ಯವನ್ನ ಭದ್ರ ಮಾಡ್ಕೊಂಡ್ಬಿಟ್ಟಿದ್ದಾರೆ ಜಾರಕಿಹೊಳಿ. ಸೈಲೆಂಟ್ ಆಗಿ ಇಬ್ಬರು ಮಕ್ಕಳ ರಾಜಕೀಯ ಭವಿಷ್ಯವನ್ನ ಭದ್ರಗೊಳಿಸಿದ್ದಾರೆ. ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿಯನ್ನ ಚಿಕ್ಕೋಡಿ ಸಂಸದೆಯನ್ನಾಗಿ ಮಾಡಿದ್ದಾರೆ ಸಚಿವರು. ಈಗ ಪುತ್ರ ರಾಹುಲ್ ಜಾರಕಿಹೊಳಿಗೆ ರಾಜ್ಯ ಮಟ್ಟದ ಪಕ್ಷದ ಸಂಘಟನೆಯ ಜವಾಬ್ದಾರಿಯನ್ನು ವಹಿಸಲಾಗಿದೆ. ಸಿಎಂ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಜಟಾಪಟಿಯ ಮಧ್ಯ ಮಕ್ಕಳಿಗೆ ರಾಜಕೀಯ ಸ್ಥಾನಮಾನಗಳನ್ನ ದೊರಕಿಸುವ ನಿಟ್ಟಿನಲ್ಲಿ ಮಾಡಿದಂತ ಪ್ರಯತ್ನಗಳು ಫಲ ಕೊಟ್ಟಿದೆ. ಸೈಲೆಂಟ್ ಆಗಿಯೇ ಇಬ್ಬರೂ ಮಕ್ಕಳ ರಾಜಕೀಯ ಭವಿಷ್ಯವನ್ನ ಭದ್ರಗೊಳಿಸಿದ್ದಾರೆ. ಈವರೆಗೂ ಬೆಳಗಾವಿ ಜಿಲ್ಲೆಗೆ ಸೀಮಿತವಾಗಿದ್ರು ರಾಹುಲ್ ಜಾರಕಿಹೊಳಿ. ತಂದೆಯ ಯಮಕನಮರಡಿ ಕ್ಷೇತ್ರ, ಸಹೋದರಿಯ ಚಿಕ್ಕೋಡಿ ಕ್ಷೇತ್ರದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ರು. ಆದರೆ ಈಗ ರಾಜಕೀಯಕ್ಕೆ ಎಂಟ್ರಿ ಆಗ್ತಾ ಇದ್ದಾರೆ. ಈ ಮುಖಾಂತರವಾಗಿ ಸಕ್ರಿಯ ರಾಜಕಾರಣಕ್ಕೆ ಎಂಟ್ರಿ ಆಗ್ತಾ ಇದ್ದಾರೆ. ನೋಡಿ, ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರೋದು ಸತೀಶ್ ಜಾರಕಿಹೊಳಿ ಅವರ ವಿಚಾರ ಬಂದಾಗ ಬೆಳಗಾವಿಗೆ ಮಾತ್ರ ಸೀಮಿತ ಆಗ್ಬಿಟ್ರು ಅಂತ ಹೇಳ್ತಾ ಇದ್ರು. ಈಗ ಸಿಎಂ ಬದಲಾವಣೆ, DCM ಬದಲಾವಣೆ ಅಂತ ವಿಚಾರ ಬಂದಾಗ ಅವರ ಹೆಸರು ಸಿಕ್ಕಾಪಟ್ಟೆ ಹೈಲೈಟು ಆಗಿತ್ತು, ಚರ್ಚೆಯಲ್ಲಿ ಇದ್ರೂ ಕೂಡ ರಾಜ್ಯ ಮಟ್ಟದ ನಾಯಕ ಅಂತ ಹೇಗೆ ಕರೆಸ್ಕೊಳ್ತಾರೆ ಅಲ್ವಾ ಅನ್ನೋ ಪ್ರಶ್ನೆ ಇತ್ತು. ಆದರೆ ಮಗನ ವಿಚಾರದಲ್ಲಿ ಅದು ಆಗಬಾರದು ಅಂತ ಬಹಳ ಎಚ್ಚರಿಕೆಯ ಜಾಣ ನಡೆಯನ್ನ ಇಟ್ಟಿರೋದು ಗೊತ್ತಾಗ್ತಾ ಇದೆ. ತೀರಾ ಸೈಲೆಂಟ್ ಆಗಿ ಇಬ್ಬರೂ ಮಕ್ಕಳನ್ನ ದಡಕ್ಕೆ ಸೇರಿಸಿದ್ದಾರೆ. ಈಗ ರಾಹುಲ್ ಜಾರಕಿಹೊಳಿ ರಾಜ್ಯ ಮಟ್ಟದ ನಾಯಕರಾಗಿ ಕಾಣಿಸ್ಕೊಳ್ಳಲಿದ್ದಾರೆ. ಸಕ್ರಿಯವಾಗಿ ಇಡೀ ರಾಜಕಾರಣದಲ್ಲಿ ಸುದ್ದಿಯಲ್ಲಿ ಇರ್ತಾರೆ. ಹೀಗಾಗಿ ತನ್ನಿಂದ ಆದಂಥ ತಪ್ಪುಗಳನ್ನು ಕೇವಲ ಸತೀಶ್ ಜಾರಕಿಹೊಳಿ ಅವರು ಬೆಳಗಾವಿಗೆ ಸೀಮಿತ ಆಗ್ಬಿಟ್ರು ಅಂತ ಏನು ಮಾತು ಬರ್ತಾ ಇತ್ತೋ ಅದು ಆಗಬಾರದು ಅಂತ ನೀಟಾಗಿ ಒಂದು ಪ್ಲಾನ್ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ನೋಡಿ, ಸಿಎಂ ಬದಲಾವಣೆ, KPCC ಅಧ್ಯಕ್ಷರ ಬದಲಾವಣೆ ಅಂತ ಬಂದಾಗಲೂ ಕೂಡ ಇವ್ರ ಹೆಸರು ಮುಂಚೂಣಿಯಲ್ಲಿ ಇರುತ್ತೆ. ಅವರ ಹೆಸರು ಮುಂಚೂಣಿಯಲ್ಲಿ ಇರೋದ್ರ ಜೊತೆಗೆ ಅವರು ಕೂಡ ಮಾತಾಡ್ತಾರೆ. ಮುಂದಿನ ಸಿಎಂ ನಾನೇ ಅಂತ ಭರವಸೆ ಮತ್ತು ಆತ್ಮವಿಶ್ವಾಸದಲ್ಲಿ ಮಾತಾಡ್ತಾರೆ. ಅದಕ್ಕೇನೇನು ಬೇಕೋ ತಯಾರಿಗಳು, ಆ ಎಲ್ಲ ತಯಾರಿಗಳನ್ನು ಮಾಡ್ಕೊಳ್ತಾರೆ. ಅದರ ಜೊತೆಗೆ ನಿಧಾನವಾಗಿ ಸೈಲೆಂಟಾಗಿ ಇಬ್ಬರೂ ಮಕ್ಕಳ ರಾಜಕೀಯ ಭವಿಷ್ಯವನ್ನು ಬಹಳ ಅದ್ಭುತವಾಗಿ ರೂಪಿಸ್ಕೊಳ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಬೆಳಗಾವಿಯಿಂದ. ಶ್ರೀಧರ್, ಇಲ್ಲಿವರೆಗೂ ಸತೀಶ್ ಜಾರಕಿಹೊಳಿ ಅವರ ರಾಜಕೀಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳಾಗ್ತಾ ಇತ್ತು. ಮುಂದಿನ CM ಅಥವಾ KPCC ಅಧ್ಯಕ್ಷರ ಬದಲಾವಣೆ ಅಂತ ಯಾವಾಗಲೂ ಪ್ರಶ್ನೆಗಳು ಎದ್ದೇಳ್ತಾ ಇದ್ದಿದ್ದು ಕೇವಲ ಬೆಳಗಾವಿಗೆ ಸೀಮಿತ ಆಗ್ಬಿಟ್ಟಿದ್ದಾರೆ ಬಿಡಿ ಅವರು ಅನ್ನುವ ರೀತಿಯಲ್ಲಿ. ಆದರೆ ನಿಧಾನವಾಗಿ ಮಗನ ರಾಜಕೀಯ ಭವಿಷ್ಯದ ಬಗ್ಗೆ ಫೋಕಸ್ ಮಾಡಿದ್ದು ಗೊತ್ತಾಗ್ತಾ ಇದೆ. ಈ ಮುಖಾಂತರವಾಗಿ ರಾಜಕಾರಣದ ಸಕ್ರಿಯ ನಾಯಕನನ್ನಾಗಿ ಮಾಡೋದಕ್ಕೆ ತೆಗೆದುಕೊಂಡಂಥ ಅವರು ಮಾಡಿದಂಥ ಸ್ಟ್ರಾಟಜಿಗಳಾಗಿರ್ಬೋದು ಅಥವಾ ಅವರ ಈ ನಿಲುವು ಅವರ ರಾಜಕೀಯ ಭವಿಷ್ಯದ ಜೊತೆಗೆ ಅವ್ರ ಮಕ್ಕಳ ರಾಜಕೀಯ ಭವಿಷ್ಯಕ್ಕೆ ಎಷ್ಟು ರೀತಿಯಾದಂಥ ಪಾಸಿಟಿವ್ ಆಗ್ಬೋದು, ಪ್ಲಸ್ ಆಗ್ಬೋದು ಅಂತ. ನೀತಿ ಖಂಡಿತವಾಗಿ ಇದು ಜಾರಕಿಹೊಳಿ ಕುಟುಂಬದ ಭದ್ರ ಬುನಾದಿ ಹಾಕುವಂಥ ಪ್ರಯತ್ನ ಈಗ ಸತೀಶ್ ಜಾರಕಿಹೊಳಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಈಗ ರಾಜ್ಯ ಸರ್ಕಾರದಲ್ಲಿ ಲೋಕೋಪಯೋಗಿ ಸಚಿವರಿದ್ದಾರೆ, ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥದ್ದು. ಯಾವಾಗ ಮುಖ್ಯಮಂತ್ರಿ ಮತ್ತು KPCC ಅಧ್ಯಕ್ಷ ಸ್ಥಾನದ ವಿಚಾರ ಚರ್ಚೆಗೆ ಬರುತ್ತೋ ಆ ಎರಡೂ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಹೆಸರು ಪ್ರಸ್ತಾಪ ಆಗುತ್ತೆ. ಜೊತೆಗೆ ಸ್ವತಃ ಸತೀಶ್ ಜಾರಕಿಹೊಳಿ ಕೂಡ ಈ KPCC ಅಧ್ಯಕ್ಷ ಸ್ಥಾನ ಆಗಿರ್ಬೋದು ಅಥವಾ CM ಸ್ಥಾನ ಆಗಿರ್ಬೋದು ಬಹಿರಂಗವಾಗಿ ಕ್ಲೇಮ್ ಮಾಡಿದ್ರು ಕೂಡ 2028ಕ್ಕೆ ನಾನು ಕೂಡ ಮುಖ್ಯಮಂತ್ರಿ ಸ್ಥಾನವನ್ನು ಕ್ಲೇಮ್ ಮಾಡ್ತೀನಿ ಅನ್ನೋಂಥ ಮಾತನ್ನು ಕೂಡ ಅವರು ಸ್ಪಷ್ಟವಾಗಿ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಈಗ ಸತೀಶ್ ಜಾರಕಿಹೊಳಿ ಪುತ್ರ ರಾಹುಲ್ ಜಾರಕಿಹೊಳಿ ಈಗ ಅಧಿಕೃತವಾಗಿ ರಾಜಕೀಯ ಎಂಟ್ರಿ ಆಗಿರ್ತಕ್ಕಂಥದ್ದು. ನೀತಿ ಪ್ರಮುಖವಾಗಿ ಹೇಳ್ಬೇಕಂದ್ರೆ ಏನು ಸತೀಶ್ ಜಾರಕಿಹೊಳಿಗೆ ಇರ್ತಕ್ಕಂಥ ಇಬ್ಬರು ಮಕ್ಕಳಿದ್ದಾರೆ. ಒಂದು ಹಿರಿಯ ಪುತ್ರಿಯಾದಂಥ ಪ್ರಿಯಾಂಕಾ ಜಾರಕಿಹೊಳಿ ಮತ್ತು ಕಿರಿಯ ಮಗನಾದಂಥ ರಾಹುಲ್ ಜಾರಕಿಹೊಳಿ. ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಅನಿರೀಕ್ಷಿತವಾಗಿ ಏನು ಕಾಂಗ್ರೆಸ್ ಪಕ್ಷಕ್ಕೆ ಹೈಕಮಾಂಡ್ ಒಂದು ಟಾಸ್ಕ್ ಕೊಡುತ್ತೆ, ಅತಿ ಹೆಚ್ಚಿನ ಸ್ಥಾನಗಳಲ್ಲಿ MP ಗೆಲ್ಸ್ಕೊಂಡ್ಬರ್ಬೇಕು ಅಂತ ಟಾಸ್ಕ್ ಕೊಟ್ಟಾಗ ಪಕ್ಷದ ರಾಜ್ಯ ವರಿಷ್ಠ ಏನಾದರೆ ಸಚಿವರ ಮಕ್ಕಳನ್ನೇ ಆ ಕಡೆ ಕಳಿಸುವಂಥ ಪ್ರಯತ್ನ ಮಾಡಲಾಗುತ್ತೆ. ಆರಂಭದಲ್ಲಿ ಸತೀಶ್ ಜಾರಕಿಹೊಳಿ ಪುತ್ರಿಯ ಸ್ಪರ್ಧೆ ಬಗ್ಗೆ ಎಲ್ಲಿಯೂ ಕೂಡ ಆಸಕ್ತಿ ತೋರಿಸ್ತಿದ್ರು ಕೂಡ ಯಾವಾಗ ಪಕ್ಷ ಒಂದು ತಮ್ಮ ಪುತ್ರಿಯನ್ನು ನಿಲ್ಲಿಸಲೇಬೇಕು ಅನ್ನೋಂಥ ಒಂದು ಒತ್ತಾಯ ಹಾಕಿದ ಬಳಿಕ ಸತೀಶ್ ಜಾರಕಿಹೊಳಿ ತಮ್ಮ ಪುತ್ರಿಯನ್ನು ಚಿಕ್ಕೋಡಿ ಲೋಕಸಭೆಯಿಂದ ಕಣಕ್ಕೆ ಕಳಿಸ್ತಾರೆ. ಅದು BJPಯ ಭದ್ರಕೋಟೆ ಆಗಿರ್ತಕ್ಕಂಥ ಚಿಕ್ಕೋಡಿ ಲೋಕಸಭೆಯಲ್ಲಿ ಸತೀಶ್ ಜಾರಕಿಹೊಳಿ ಪ್ರಯೋಗ ಮಾಡಿದಂಥ ಅಹಿಂದ ಅಸ್ತ್ರ ವರ್ಕೌಟ್ ಆಗುತ್ತೆ. ಜೊತೆಗೆ ಇಡೀ ಜಾರಕಿಹೊಳಿ ಕುಟುಂಬ ಒಂದಾಗಿ ನಿಂತಿದ್ದರಿಂದ ಪ್ರಿಯಾಂಕಾ ಜಾರಕಿಹೊಳಿ ಅದು ಗೆದ್ದು ಬರ್ತಾಳೆ. ಅದಾದ ಬಳಿಕ ಉಳಿದಂಥದ್ದೇ ಏನು ರಾಹುಲ್ ಜಾರಕಿಹೊಳಿ. ಯಾಕಂದರೆ
ಈ ಹಿಂದೆ ನಡೆದಂಥ ಏನು ವಿಧಾನಸಭಾ ಚುನಾವಣೆ ಮತಕ್ಷೇತ್ರ ಆಗಿರ್ಬೋದು, ಏನು ಇಲೆಕ್ಷನ್ ಆಗಿರ್ಬೋದು, ಜೊತೆಗೆ ಲೋಕಸಭೆ ಚುನಾವಣೆ ಇಲೆಕ್ಷನ್ ಆಗಿರ್ಬೋದು, ಈ ಸಂದರ್ಭದಲ್ಲಿ ರಾಹುಲ್ ಜಾರಕಿಹೊಳಿ ತೆರೆಮರೆಯಲ್ಲಿ ಓಡಾಟ ಮಾಡ್ತಾಯಿದ್ರು. ತಂದೆಯ ಪರವಾಗಿ ಎಮ್ಕಂಡ್ಮಡಿ ಮತಕ್ಷೇತ್ರದಲ್ಲಿ ಓಡಾಟ ಮಾಡಿದರು. ಜೊತೆಗೆ ಸಹೋದರಿ ಪರವಾಗಿ ಚಿಕ್ಕೋಡಿ ಲೋಕಸಭಾ ಪ್ರತಿಯೊಂದು ವಿಧಾನಸಭಾ ಮತಕ್ಷೇತ್ರ ಓಡಾಡಿ ಒಂದು ಪಕ್ಷ ಸಂಘಟನೆ ಜೊತೆಗೆ ಸಹೋದರಿ ಗೆಲುವಿನ ಕೂಡ ಅವರು ಕೂಡ ಒಂದು ಪ್ರಮುಖ ಪಾತ್ರವನ್ನು ವಹಿಸಿದರು. ಆ ಒಂದು ಹಿನ್ನೆಲೆಯಲ್ಲಿ ಈಗ ಏನು ಸತೀಶ್ ಜಾರಕಿಹೊಳಿ ಸೈಲೆಂಟಾಗಿ ಪುತ್ರನ ಕೂಡ ಈಗ ರಾಜ್ಯ ರಾಜಕಾರಣಕ್ಕೆ ಅಧಿಕೃತವಾಗಿ ಎಂಟ್ರಿ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಈಗ ಏನು ಯುವ ಕಾಂಗ್ರೆಸ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಈಗ ರಾಹುಲ್ ಜಾರಕಿಹೊಳಿ ಆಯ್ಕೆಯಾಗಿರ್ತಕ್ಕಂಥದ್ದು. ಅಧಿಕೃತವಾಗಿ ಪಕ್ಷ ಸಂಘಟನೆಯಲ್ಲಿ ಸಕ್ರಿಯವಾಗಿ ಇನ್ನು ಮುಂದೆ ರಾಹುಲ್ ಜಾರಕಿಹೊಳಿ ಗುರುತಿಸಿಕೊಳ್ಳಲಿದ್ದಾರೆ. ಯಾಕಂದರೆ ರಾಜ್ಯಾದ್ಯಂತ ಅಹಿಂದ ಮತಗಳು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಜೊತೆಗೆ ಕಾಂಗ್ರೆಸ್ಗೆ ಅತಿ ದೊಡ್ಡ ಒಂದು ತಲೆನೋವಾಗಿರ್ತಕ್ಕಂಥ ಏನಂದರೆ ಯುವ ಮತದಾರರನ್ನು ಸೆಳೆಯಬೇಕಾಗಿರ್ತಕ್ಕಂಥದ್ದು. ಯುವ ಮತದಾರ, ಯಾಕಂದರೆ BJP ಯಾವ ರೀತಿ ಒಂದು ಯುವ ಮತದಾರರನ್ನು ಭದ್ರ ಒಂದು ಕೋಟೆ ಮಾಡ್ಕೊಂಡಿದ್ದು, ಅದೇ ರೀತಿ ಯುವ ಮತದಾರರನ್ನು ಸೆಳೆಯಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಕಾಂಗ್ರೆಸ್ ಎಲ್ಲ ತಂತ್ರಗಾರಿಕೆ ರೂಪಿಸ್ತಾ ಇದೆ. ಅದರ ಭಾಗವಾಗಿ ಒಂದು ಕಡೆ ಸತೀಶ್ ಜಾರಕಿಹೊಳಿ ಈಗಾಗಲೇ ತಾವು ರಾಜಕೀಯವಾಗಿ ಗಟ್ಟಿಯಾಗಿ ನಿಲ್ಲುವರಿದ್ದಾರೆ. ಈಗ ಅವರ ರಾಜಕೀಯ ಮಹತ್ವಾಕಾಂಕ್ಷೆ ಏನಿದೆ, ಮುಂದಿನ ಮುಖ್ಯಮಂತ್ರಿ ಆಗುವಂತಾಗಿರ್ಬೋದು, KPCC ಅಧ್ಯಕ್ಷರಾಗುವಂತಾಗಿರ್ಬೋದು, ಆ ನಿಟ್ಟಿನಲ್ಲಿ ಕೂಡ ಅವರು ತಮ್ಮ ಕ್ಲೇಮನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ತಮ್ಮ ಪುತ್ರಿಯ ರಾಜಕೀಯ ಭವಿಷ್ಯವನ್ನು ಏನು ಲೋಕಸಭೆಗೆ ಗೆಲ್ಲಿಸುವ ಮೂಲಕ ಏನು ಕಿರಿಯ ವಯಸ್ಸಿನಲ್ಲೇ ಪುತ್ರಿಯನ್ನು ಕೂಡ ಲೋಕಸಭೆ ಸಂಸದರಾಗಿ ಗೆಲ್ಲಿಸ್ಕೊಂಡು ತೊಗೊಂಬಂದಿದ್ದಾರೆ. ಜೊತೆಗೆ ಈಗ ಪುತ್ರಿಯ ಜೊತೆಗೆ ಸಹೋದರರಾದಂಥ ರಾಹುಲ್ ಜಾರಕಿಹೊಳಿ ಕೂಡ ಚಿಕ್ಕೋಡಿ ಲೋಕಸಭೆಯಲ್ಲಿ ಓಡಾಟ ಮಾಡ್ತಾ ಇದ್ದಾರೆ. ಅಂದರೆ ತಂದೆ ಮತ್ತು ಸಹೋದರ ಅನುಪಸ್ಥಿತಿಯಲ್ಲಿ ಎರಡೂ ಅಂದರೆ ಎಮ್ಕಂಡ್ಮಡಿ ಮತ್ತು ಚಿಕ್ಕೋಡಿ ಲೋಕಸಭೆಯಲ್ಲಿ ರಾಹುಲ್ ಜಾರಕಿಹೊಳಿ ಅವರ ಏನು ಆ ಜಾರಕಿಹೊಳಿ ಕುಟುಂಬವನ್ನು ಪ್ರತಿನಿಧಿಸ್ತಾ ಇದ್ದರೆ, ಈಗ ಏನಂದರೆ ಅಧಿಕೃತವಾಗಿ ರಾಜ್ಯದಲ್ಲಿ ಕೂಡ ಈಗ ಜಾರಕಿಹೊಳಿ ಕುಟುಂಬವನ್ನು ಏನು ಕಾಂಗ್ರೆಸ್ನಿಂದ ಈಗ ರಾಹುಲ್ ಜಾರಕಿಹೊಳಿ ಪ್ರತಿನಿಧಿಸ್ತಾರೆ ಅಂತ ಹೇಳ್ಬೋದು, ಪಕ್ಷ ಸಂಘಟನೆ ದೃಷ್ಟಿಯಿಂದ. ಯಾಕಂದರೆ ಯಾವುದೇ ರೀತಿಯ ಕುಟುಂಬ ರಾಜಕಾರಣದ ಒಂದು ಲಾಬಿ ಬರಬಾರ್ದು, ಜೊತೆಗೆ ತಮ್ಮ ಪ್ರಭಾವವನ್ನು ಬೆಳೆಸಿ ತಮ್ಮ ಮಗನಿಗೆ ಹುದ್ದೆಯನ್ನು ಕೊಟ್ಟಿದ್ದಾರೆ ಅನ್ನೋಂಥ ಅಪವಾದ ಬರಬಾರ್ದು ಅನ್ನೋಂಥ ಹಿನ್ನೆಲೆಯಲ್ಲಿ ಏನು ಈ ಹಿಂದೆ ನಡೆದಂಥ ಯುವ ಕಾಂಗ್ರೆಸ್ನ ಚುನಾವಣೆ ನಡೀತು ವೋಟಿಂಗ್ನಲ್ಲಿ, ಆ ಒಂದು ಸಂದರ್ಭದಲ್ಲಿ ಪುತ್ರನನ್ನು ಕೂಡ ಅಲ್ಲಿ ಅಖಾಡಕ್ಕೆ ನಿಲ್ಲಿಸಿ ಅತಿ ಹೆಚ್ಚಿನ ಮತಗಳು ರಾಹುಲ್ ಜಾರಕಿಹೊಳಿ ಪರ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಈಗ ರಾಹುಲ್ ಜಾರಕಿಹೊಳಿ ಕೂಡ ಈಗ ಏನಂದರೆ ಯುವ ಕಾಂಗ್ರೆಸ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥದ್ದು. ಇದು ಸೈಲೆಂಟಾಗಿ ಸತೀಶ್ ಜಾರಕಿಹೊಳಿ ಇಬ್ಬರು ಮಕ್ಕಳ ಭವಿಷ್ಯನ ರಾಜಕೀಯ ಭವಿಷ್ಯನ ಗಟ್ಟಿಗೊಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇದು ಕಾಂಗ್ರೆಸ್ಗೆ ಪ್ಲಸ್ ಆಗುತ್ತೆ. ಅದ್ರ ಜೊತೆಗೆ ಏನಂದರೆ ಜಾರಕಿಹೊಳಿ ಕುಟುಂಬದ ಕುಡಿಗಳಂದರೆ ಈಗ ಜಾರಕಿಹೊಳಿ ಕುಟುಂಬ ನೋಡೋದಾದರೆ ನೀತಿ ಕಾಂಗ್ರೆಸ್ನಲ್ಲಿ ಸದ್ಯ ಇರ್ತಕ್ಕಂಥದ್ದು ಸತೀಶ್ ಜಾರಕಿಹೊಳಿ ಮಾತ್ರ. ಅದೇ BJPಯಲ್ಲಿ ರಮೇಶ್ ಜಾರಕಿಹೊಳಿ ಇದ್ದಾರೆ, ಬಾಲಚಂದ್ರ ಜಾರಕಿಹೊಳಿ ಇದ್ದಾರೆ, ಜೊತೆಗೆ ಇನ್ನೊಬ್ಬ ಸಹೋದರಾದಂಥ ಲಖನ್ ಜಾರಕಿಹೊಳಿ ಪಕ್ಷೇತರವಾಗಿ ಗೆದ್ದು ಬಂದಿರತಕ್ಕಂಥ MLC, ಮತ್ತೊಬ್ಬ ಸಹೋದರಾದಂಥ ಭೀಮ್ಸಿ ಜಾರಕಿಹೊಳಿ ರಾಜಕೀಯದಿಂದ ಅಂತರದಲ್ಲಿದ್ದಾರೆ. ಹಾಗಾಗಿ ಈಗ ಏನು ಕಾಂಗ್ರೆಸ್ನಲ್ಲಿ ಈಗ ಸತೀಶ್ ಜಾರಕಿಹೊಳಿ ಜೊತೆಗೆ ಪುತ್ರ ಪ್ರಿಯಾಂಕಾ ಜಾರಕಿಹೊಳಿ ಮತ್ತು ಈಗ ಪುತ್ರ ರಾಹುಲ್ ಜಾರಕಿಹೊಳಿ ಕೂಡ ಆ್ಯಕ್ಟಿವ್ ಪಾಲಿಟಿಕ್ಸ್ನಲ್ಲಿ ಮುಂದೆ ಕಂಡು ಬರಲಿದ್ದಾರೆ. ನೀತಿ. ಓಕೆ, ಥ್ಯಾಂಕ್ ಯು ಶ್ರೀಧರ್ ತಮ್ಮ ಡೀಟೇಲ್ಸ್ಗಾಗಿ.